ಹಾಯ್ ಹಲೋ ಎಲ್ಲ ಹೇಗಿದ್ದೀರಾ? ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಏನಪ್ಪ ಎಷ್ಟೋ ದಿನ ಆದಮೇಲೆ ವಿಶ್ ಮಾಡ್ತಿದ್ದಾರೆ ಇವಾಗ ಅಂದ್ಕೊಂಡಿದ್ದೀರಾ? ಆ್ಯಕ್ಚುಲಿ ನಮ್ಮ ಆಫೀಸಲ್ಲಿ ಫಸ್ಟ್ ಟೈಮ್ ನಾನು ಜಾಯ್ನ್ ಆದಮೇಲೆ ನೋಡ್ತಿರೋದು ಇದೇನೇ ಸೆಲೆಬ್ರೇಷನ್ನು. ಅಂದರೆ ತುಂಬ ಈ ಬೇರೆ ಬೇರೆ ಇವೆಂಟ್ಸ್ ಸೆಲೆಬ್ರೇಷನ್ಸ್ ಅಂತೂ ಇದ್ದೇ ಇರುತ್ತೆ, ಇಲ್ಲ ಅಂತಲ್ಲ. ಬಟ್ ನಮ್ಮ ಟೀಮಲ್ಲಿ ಇದು ಸ್ಪೆಷಲ್ಲಾಗಿ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಜೊತೆಗೆ ಇದನ್ನು ಆರ್ಗನೈಸ್ ಮಾಡಿದ್ದು ಕೂಡ ಕರುಣ ಅಂತ ನಮ್ಮ ಟೀಮಲ್ಲಿದ್ದಾರೆ. ಅವರಂತೂ ಒಂಥರ ಸರ್ಪ್ರೈಸಾಗಿ ಮಾಡಿದರು. ನಮಗೆ ಸಖತ್ ಅಂದರೆ ಸಖತ್ ಖುಷಿ ಆಯಿತು. ಜೊತೆಗೆ ಇವತ್ತು ಇಂಟರ್ನ್ಯಾಷನಲ್ ಮೆನ್ಸ್ ಡೇ ಕೂಡ. ಆ್ಯಕ್ಚುಲಿ ನಾವೆಲ್ಲ ವುಮೆನ್ಸ್ ಡೇನ ಸೆಲೆಬ್ರೇಟ್ ಮಾಡ್ತಿದ್ವಿ ಅಲ್ವಾ, ಅದಕ್ಕಿಂತ ಒಂಥರ ಸ್ಪೆಷಲ್ ಮೂಮೆಂಟ್ ಇದು. ಇಂಟರ್ನ್ಯಾಷನಲ್ ಮೆನ್ಸ್ ಡೇ ಕೂಡ ಸೆಲೆಬ್ರೇಟ್ ಮಾಡಿದ್ವಿ. ಅದೇ ಇದರ ಸ್ಪೆಷಾಲಿಟಿ. ಯಾಕೆ ಅಂತಾರೆ, ನಮ್ಮ ಕಂಪನಿನಲ್ಲಿ 90% ಮೆನ್ಸ್ ಸಪೋರ್ಟಿವ್ ಇರುತ್ತೆ. ಅಂದರೆ ಅವರೇ ವರ್ಕ್ ಮಾಡೋದು ಜಾಸ್ತಿ. ವುಮೆನ್ಸ್ ಬಂದರೂ ಸ್ವಲ್ಪ 10% ಅಂತ ಇರ್ತೀವಿ. ಅದರಲ್ಲಿ ನಮಗೆಲ್ಲ ಸಪೋರ್ಟಿವ್ ಆಗಿ ಕೊಲೀಗ್ ಆಗಿರ್ಬೋದು, ಇವಾಗ ನಮಗೆ ನಮ್ಮ ಫಾದರ್ ಆಗಿ, ನಮ್ಮ ಹಸ್ಬೆಂಡ್ ಆಗಿರ್ಬೋದು, ನಮಗೆ ಬ್ರದರ್ ಥರನೋ ಫ್ರೆಂಡು ಎನಿ ಕೈಂಡ್ ಆಗಿ ಹೆಲ್ಪಲ್ಲಿ ನಿಂತಿರ್ತೀವಿ ಅಲ್ವಾ, ಅವ್ರಿಗೆ ಒಂದು ರೆಸ್ಪೆಕ್ಟ್ ಮಾಡೋದಕ್ಕೆ ಒಂದೊಳ್ಳೆ ಸ್ಟೇಜ್ ಅಂತಲೇ ಸಿಕ್ತು ನಮಗೆ. ಜೊತೆಗೆ ಇವತ್ತು ಸ್ಪೆಷಾಲಿಟಿ ಅಂತ ಅಂದರೆ, ನಾವು ದೀಪಾವಳಿ ಟೈಮಲ್ಲಿ ಸೆಲ್ಫೀಸು ಫೋಟೋಸ್ ಕ್ಲಿಕ್ ಮಾಡಿರ್ತೀವಲ್ವ, ಅದನ್ನು ಮುಂಚೆನೇ ನಮ್ಮ ಹತ್ರ ಕಲೆಕ್ಟ್ ಮಾಡ್ಕೊಂಡಿದ್ರು. ಅದು ಏನಂತ ನಮಗೆ ನಿಜ ಅವಾಗ ಅರ್ಥ ಆಗಿರಲಿಲ್ಲ. ಅದನ್ನು ನಾನು ಕೂಡ ಮಾಡಿದೆ, ನಮ್ಮ ಟೀಮಲ್ಲಿ ತುಂಬ ಜನ ಹಂಗೆ ಮಾಡಿದರು. ಅದರಲ್ಲಿ ಸೆಲೆಕ್ಟ್ ಮಾಡಿ ಅವ್ರು ಅದನ್ನೆಲ್ಲ ಕೊಲ್ಯಾಜ್ ಮಾಡಿ ಸ್ಟೇಜ್ ಮೇಲೆ ಕರೆದು ಸೆಲೆಬ್ರೇಟ್ ಮಾಡಿ ಅವ್ರಿಗೆಲ್ಲ ಗಿಫ್ಟನ್ನ ಕೊಟ್ಟರು. ನೋಡಿ, ಇಂಟರ್ನ್ಯಾಷನಲ್ ಮೆನ್ಸ್ ಡೇಗೆ ಅಂದ್ಬಿಟ್ಟು 3 ಕೇಕ್ನ ತಂದಿದ್ರು. ಆ್ಯಕ್ಚುಲಿ ಅದು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಸೊ ಅದರಲ್ಲಿ ನಾನು ಒಬ್ಬಳು ಮಿಡಲಲ್ಲಿ ನಿಂತ್ಕೊಂಡು ಕಟ್ ಮಾಡಿದೆ. ಸಖತ್ ಅಂದರೆ ಸಖತ್ ಖುಷಿ ಆಯಿತು. ಎಷ್ಟು ನೋಡಿ, ಈ ಥರ ಎಲ್ರಿಗೂ ಅವಕಾಶ ಸಿಗಲ್ಲ, ಸಿಕ್ಕಾಗ ಯೂಸ್ ಮಾಡ್ಕೊಬೇಕು ಅಂತ. ನಮಗೆ ಈ ಥರ ಗೇಮ್ಸ್ ಆಗಿರಲಿ, ಒಂದು ಗ್ರೂಪಲ್ಲಿ ನಮ್ಮ ಟೀಮವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಫಸ್ಟು ಟೈಮ್ ಸಿಕ್ಕಿದ್ದು. ಸೊ ಸಖತ್ ಅಂದರೆ ಸಖತ್ ಎಂಜಾಯ್ ಮಾಡಿದ್ವಿ. ನೀವು ನೋಡಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ, ಓಕೆನಾ? ಎಷ್ಟು ಫನ್ನಿಯಾಗಿತ್ತಂದರೆ, ಈ ಮ್ಯೂಸಿಕಲ್ ಚೇರು ಒಂಥರ ಡಿಫ್ರೆಂಟ್ ಥೀಮು, ಪ್ಲಸ್ ಇದು ಇಂಟರ್ನ್ಯಾಷನಲ್ ಮೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಿದ್ದಕ್ಕೂ ಅವ್ರಿಗೆ ಗೇಮ್ಸ್ ಆಡಿಸ್ತಿದ್ವಿ. ಸಖತ್ ಅಂದರೆ ಸಖತ್ ಎಂಟರ್ಟೈನ್ಮೆಂಟ್ ಆಗಿತ್ತು. ನಮಗಂತೂ ಸಖತ್ ಎಂಜಾಯ್ ಮಾಡಿದ್ವಿ. ಎಲ್ಲ ಅಂತೂ ಎಷ್ಟು ನಗ್ತಿದ್ರು ಅಂದರೆ, ನೆಕ್ಸ್ಟು ನೋಡಿ ಸಖತ್ ಅಂದರೆ ಸಖತ್ ಎಂಜಾಯ್ ಮಾಡಿದ್ವಿ. ನನಗಂತೂ ಫುಲ್ ಒಂಥರ ಹೇಳೋಕ್ಕೆ ಆಗಲ್ಲ, ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗಲ್ಲ, ಅಷ್ಟು ಖುಷಿ ಆಯಿತು. ಈ ದಿನನ ನಾನು ಮರೆಯೋದಕ್ಕೆ ಆಗಲ್ಲ ಲೈಫಲ್ಲಿ. ಅಷ್ಟು ಎಂಜಾಯ್ ಮಾಡಿದ್ವಿ ಅಂದರೆ ಅಷ್ಟು ಎಂಜಾಯ್ ಮಾಡಿದ್ವಿ ಎಲ್ಲರ ಜೊತೆಗೂ ಕೂಡ. ನಮ್ಮ ಟೀಮಿಂದ ಫಸ್ಟು ಟೈಮ್ ನಾವು ಈ ಥರ ಸೆಲೆಬ್ರೇಟ್ ಮಾಡಿದ್ದು. ನಿಮಗೆ ಹೇಗೆ ಅನ್ನಿಸ್ತು ನೋಡಿ. ಲಾಸ್ಟ್ ಗ್ರೂಪ್ ಅವ್ರು ಕೊಟ್ಟಿದ್ದೀವಿ. Laughing at gift. He got last time. Marigold biscuit. ನನಗೆ ಫೈನಲ್ಲಿ ಇಷ್ಟು ಗಿಫ್ಟ್ ಸಿಕ್ತು. ಫಸ್ಟ್ ಒಂದು ದಿವಾಲಿ ಸೆಲ್ಫಿ ಅಂತ ಕೇಳಿದ್ರು ಮುಂಚೆನೇ, ಒಂದು 15 ಡೇಸ್ ಬ್ಯಾಕ್ ಏನೇ ದೀಪಾವಳಿ ಸ್ಟಾರ್ಟ್ ಆದಾಗ. ಆವಾಗ ನಮ್ಮ ಮನೇಲಿ ನಾನು, ನಮ್ಮ ಕಸಿನ್ಸು, ನಮ್ಮ ಮನೆಯವರು ಎಲ್ಲ ಸೇರಿಕೊಂಡು ಈ ಸಲ ದೀಪಾವಳಿನ ಸಖತ್ತು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಸೊ ಅದೇ ನೋಡಿ ಈ ಪಿಕ್ಕು. ಅವ್ರು ಅಷ್ಟು ಚೆನ್ನಾಗಿ ಅದನ್ನು ಕೊಲಾಜ್ ಮಾಡಿ ಮತ್ತು ಅದಕ್ಕೆ ಗಿಫ್ಟ್ ಕೂಡ ಬಂದಿತ್ತು ನಮಗೆ. ಹಾಯ್ ಫ್ರೆಂಡ್ಸ್, ನಮ್ಮಮ್ಮ ಏನೇ ತಂದಿಲ್ಲ ಅಂತ ನೀವೇ ನೋಡಿ. ಇದಾದ್ಮೇಲೆ ಲಾಸ್ಟಿಗೆ ಓಪನ್ ಮಾಡ್ತೀನಿ. ಇದೊಂದು ನೋಡಿ, ನಮಗೋಸ್ಕರ ಕಪ್ಪು ತಂದಿತ್ತು. ಈಗ ಅನ್ಬಾಕ್ಸ್ ಮಾಡೋದು ಹುಟ್ಟಿ ಫಸ್ಟ್ ನೋಡ್ಕೊಬಿಡ್ಬೇಕೆಲ್ಲಾನು. ನೋಡಿ ಫ್ರೆಂಡ್ಸ್, ಇವತ್ತೇನೇನು ತಂದಿದ್ದಾರೆ ನಮ್ಮಮ್ಮ. ಒಂದು ಬಾಟಲ್ ಮತ್ತು 2 ಬಾಕ್ಸ್ ನಮಗೋಸ್ಕರ ಅಷ್ಟೇ. ಅದೇನೇ ಕೇಳು, ನಾನು ದೀಪಾವಳಿ ಸ್ಪೆಷಲ್ಗೆ ಹೋಗಿದ್ದಲ್ವಾ, ಅವತ್ತು ಫೋಟೋ ತೆಗೆದ್ವಲ್ಲ ನಾವು. ಅದೊಂದು ಇದು ಸಾಕು. ಮತ್ತೆ ಫ್ರೆಂಡ್ಸ್, ಇದೊಂದು ಐತಿ ನೋಡಿ. ಇದನ್ನ ಲಾಸ್ಟ್ ಅನ್ಬಾಕ್ಸ್ ಮಾಡೋಣ ಅನ್ಕೊಂಡಿದ್ದ. ಮಾನ್ಸ್ಟರ್ ಕಪ್.
ಖುಷಿ ಆಯ್ತಾ? ಸಖತ್ ಖುಷಿ ಆಯ್ತು. ನಿಂಗೆ ಚಿನ್ನಾಚು? ಸೂಪರ್ ಡ್ಯಾಡಿಗಿದು ಇದು ಮಸ್ತು ಐತೆ. ನಿಮ್ಮಿಬ್ರಿಗೆ ಅದೊಂದು ಬಾಕ್ಸು, ಅದು ಒಬ್ಬನಿಗೆ, ಅದು ನಿನಗೆ, ಇದು ಇವನಿಗೆ ಒಂದೊಂದು ಬಾಕ್ಸು. ಇದು ತಗೋ, ಇದರಲ್ಲಿ ಸ್ವೀಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಹಾಂ, ವಾಟ್ ಇಸ್ ದಿಸ್? ಇದು ಕೊಟ್ಟಿದ್ದಾರಲ್ಲ ಸ್ವೀಟ್ಸ್, ಇದೆಲ್ಲ ಸಿಕ್ಕಾಪಟ್ಟೆ ಖುಷಿ ಆಯ್ತಲ್ವಾ? ಥ್ಯಾಂಕ್ ಯು ಸೋ ಮಚ್. ನನಗದು ಸಿಕ್ಕಾಪಟ್ಟೆ ಖುಷಿ ಆಯಿತು. ಇವತ್ತೊಂದು ಥೀಮು ಪ್ಲಸ್ ಫ್ರೆಂಡ್ಸ್ ನೋಡಿ ಮುಂದಗಡೆ ನೋಡಿ ಸರಿ ಸರಿ ನೋಡಿ. ಆ್ಯಕ್ಚುಲಿ ಇವತ್ತೊಂಥರ ಯುನೀಕ್ ಥೀಮು, ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನನಗೆ ಇವತ್ತು ಹಾರ್ಟ್ಫೆಲ್ಟೇ ಹೌದು, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಇಷ್ಟು ದಿನ ಕ್ವಾಲ್ಕಾಮಲ್ಲಿ ನಂಗೆ ಸ್ಪೆಷಲ್ ಡೇ ಅಂತ ಅಂದರೆ ಥ್ಯಾಂಕ್ಸ್ ಫಾರ್ ಅರೇಂಜಿಂಗ್ ದಿಸ್ ಕಾರಣ. ಸ್ಪೆಷಲ್ ಥ್ಯಾಂಕ್ಸ್ ಟು ಯು ಬಾಲಾಜಿ. ಎಂಟೈರ್ ಬಾಲಾಜಿ ಸರ್ ಟೀಮಲ್ಲಿ ಯಾರ್ಯಾರಿದ್ದೀರೋ ಎಲ್ರಿಗೂ ಅಷ್ಟೇ. ಇದೊಂದು ಸ್ಪೆಷಾಲಿಟಿ ಅಂದರೆ ನಮ್ಮದು ಸ್ಟ್ರೆಸ್ ಬಸ್ಟರ್ಗೋಸ್ಕರ ಎಷ್ಟೊಂದು ವರ್ಕ್ ಮಾಡ್ತಿರ್ತೀವಿ, ಅದರಲ್ಲಿ ಒಂದು ಟೀಮ್ ಅಂತ ಸೇರ್ಕೊಳ್ಳೋದು, ಈ ಥರ ಇವೆಂಟ್ನ ಮಾಡಿದ್ದು ಆಫ್ಟರ್ ಲಾಂಗ್ ನಮ್ಮ ಟೀಮಿಂದ ಇದೆ. ಗೇಮ್ಸು ಇದೆಲ್ಲ ಇದು ಮಾಡಿದರು. ನನ್ನ ಮಕ್ಕಳಿಗೆ ಆ್ಯಕ್ಚುಲಿ ನನಗೆ ಏನೇ ಬಂದ್ರೂ ನಾನು ಇಟ್ಕೊಳಕ್ಕೆ ಹೋಗಲ್ಲ. ನನ್ನ ಮಗ ಅಚ್ಚುಗೆ ಮತ್ತು ಇವ್ರಿಗೆ ಕೊಟ್ಬಿಡ್ತೀನಿ. ಅಚ್ಚುಗೆ ಮತ್ತು ಇವನಿಗಿಬ್ರಿಗೂ ಒಂದೊಂದು ಕೊಟ್ಬಿಡ್ತೀನಿ. ನಾನು ಏನೇ ತಂದರು ಅಷ್ಟೇ ಅಲ್ವಾ ಅಚ್ಚು? ಏನು ತಂದ್ರು ನಿನಗೆ ತಾನೇ ಕೊಡೋದು. ಆಯಿತು, ಇಬ್ರು ಶೇರ್ ಮಾಡ್ಕೊಳ್ಳಿ, ಅದನ್ನೇ ಜಗಳ ಆಡಬೇಡಿ. ಅದಕ್ಕೆ ನೋಡಿ ಬಾಕ್ಸಲ್ಲೂ ಅಷ್ಟೇ ಇವ್ರು ಜಗಳ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ನನಗೆ ಸಖತ್ ಖುಷಿ ಆಯಿತು. ಇವತ್ತು ಯಾರ್ಯಾರು ಇದಕ್ಕೆ ಇನ್ವಾಲ್ವ್ ಆಗಿದ್ರಿ, ನನ್ನ ಡೇನಲ್ಲಿ, ನನ್ನ ವರ್ಕಲ್ಲಿ ಯಾರು ಇದ್ದೀರಾ ಟಿಲ್ ಟುಡೇ. ಸೊ ಮನೆಗೆ ರೀಚ್ ಆಗಿದ್ದೀನಿ, ತುಂಬ ಖುಷಿ ಇದೆ. ನಾನು ಮಾತಾಡ್ತೀನಿ ತಾಳಪ್ಪ ಒಂದು ಸ್ವಲ್ಪ. ಅಷ್ಟು ಖುಷಿ ಆಯಿತು. ಯಾಕೆ ಅಂದರೆ ನೋಡಿ ಮಗನೇಗೆ ಬಂದಿದ್ದೀನಿ ಇವಾಗ, ಮಕ್ಳ ಜೊತೆ ಇದನ್ನು ಅವ್ರು ನೋಡಿದ್ರೆ ಅವ್ರಿಗೊಂಥರ ಖುಷಿ, ಎಕ್ಸೈಟ್ಮೆಂಟು. ನನಗಿಂತ ನನಗೇನೇ ಸಿಕ್ಕಿದ್ರು ಈಗ ನಮ್ಮ ಮಕ್ಕಳಿಗೆ ಅಂತಲೇ ನಾನು ಡೆಡಿಕೇಟಿವ್ ಆಗಿ ಇಟ್ಬಿಟ್ಟಿರ್ತೀನಿ. ಯಾಕೆಂದರೆ ನನಗೆ ಏನಾದರೂ ಒಂದು ಸಿಕ್ಕಿರುತ್ತೆ, ಬಟ್ ಅದು ಬಿಟ್ಟು ನಮ್ಮ ಮಕ್ಕಳಿಗೆ ಇದು ಒಂದು ಖುಷಿ ಪಡ್ತಾರೆ ಅಂದರೆ ಅದನ್ನು ನೋಡಿ ನನಗಿನ್ನೂ ಜಾಸ್ತಿ ಖುಷಿ ಆಗುತ್ತೆ. ಸೊ ಎನಿ ಗಿಫ್ಟ್ ನಂಗೆ ಸಿಕ್ಕಿದ್ರೆ, ಯಾವುದೇ ರೀತಿ ಏನು ಸಿಕ್ಕಿದ್ರು ನನಗೆ ಕಂಪ್ನಿ ಸೈಡಿಂದ ಅಂತ ಅಂದರೆ ನನ್ನ ಮಕ್ಕಳಿಗೇ ನಾನು ಡೆಡಿಕೇಟ್ ಮಾಡಿರ್ತೀನಿ. ಬಟ್ ಥ್ಯಾಂಕ್ಸ್ ಅಲಾಟ್ ಯಾರು ಇದುವರೆಗೆ ನನ್ನ ಜೊತೆ ಇದ್ದೀರಾ, ಪ್ರತಿಯೊಂದು ಹಂತದಲ್ಲೂ ಕೂಡ ನನ್ನ ಜೊತೆ ಸಪೋರ್ಟಿವ್ ಆಗಿ, ಒಂದು ಟೀಚರ್ ಆಗಿರ್ಬೋದು, ಒಂದು ಹೇಳ್ಕೊಡ್ಬೇಕಾದ್ರೆ ಒಂದು ಅಕ್ಕ ತಂಗಿ ಥರನೋ, ಒಂದು ಏನಕ್ಕೆ ನೀವು ಹೆಂಗೆ ಟ್ರೀಟ್ ಮಾಡಿರ್ತೀರಾ ಹಾಗೆ ನನ್ನ ಫ್ರೆಂಡ್ ಥರ ಹೆಂಗಾದರೂ ಸರಿ. ಬಟ್ ನನಗೆ ಪ್ರತಿದಿನ ಹೇಳಿ ಒಂದು ತಿದ್ದಿ ಒಂದು ಕಲಿಯೋದಕ್ಕೆ ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ ಟಿಲ್ ಟುಡೇ ಇದ್ದೀರಾ. ನಂಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಇವತ್ತೊಂದು ದಿನ ನನಗೆ ಒಂಥರ ಮರೆಯೋಕ್ಕೆ ಆಗಲ್ಲ, ಒಂಥರ ರೀಕಾಲ್ ಆಯಿತು ನಂದು ಮೆಮೊರೀಸ್, ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ. ಥ್ಯಾಂಕ್ಸ್ ಅ ಲಾಟ್ ಟೀಮ್. ಓಕೆ, ಅಲ್ಲಿ ತನಕ ನನ್ನ ಬ್ಲಾಗ್ಸ್ ಎಲ್ಲ ನೋಡಿ ಸಪೋರ್ಟಿಂಗ್. ಫ್ರೆಂಡ್ ಪ್ಲೀಸ್ ಸಪೋರ್ಟ್ ಮಾಡಿ. ನಮ್ಮಮ್ಮನ ಕೋಲ್ಕಮ್ಮಿಂದ ಇದು ಕೊಟ್ಟಿರೋದು. ಇದನ್ನ ಈ ಕಪ್ ಕಾಣಿಸ್ತಿದೆ ನೋಡಿ, ಅದನ್ನೆಲ್ಲ ಟಿವಿ ನೋಡ್ತಿದ್ದೋ ಇಷ್ಟೊಂದು ಲಕ್ಸರಿಯಾಗಿ. ಆದರೆ ನಮ್ಮಮ್ಮ ಇವತ್ತು ಫಸ್ಟ್ ಟೈಮ್ ತಂದಿದ್ದಾರೆ, ಆದರೆ ಖುಷಿ ಅದು. ಆದರೆ ಇದು ಕಾಲ್ಕಾಮ್ ಕಂಪನಿಗೆ ಎಲ್ಲ ಗಿಫ್ಟ್ಸು ಸಿಗೋದು ನಿಮ್ಗೆ ಔಟ್ಸೈಡಲ್ಲೆಲ್ಲ ಕಷ್ಟ, ಸಖತ್ತು ಕಾಸ್ಟ್ಲಿ ಆಗಿತ್ತು. ನನ್ನ ಮಕ್ಕಳಿಗೆ ಏನೋ ಒಂಥರ, ನಾನು ಹೋಗಲ್ಲಿಂದ ಏನಾರು ತಂದರೆ ಸಾಕು ಅದೊಂಥರ ಖುಷಿ ಅವ್ರಿಗೆ. ನಿಜ, ಅದು ಒಂಥರ ಅವ್ರ ಖುಷಿನೇ ನನ್ನ ಖುಷಿ. ಸೊ ಎಲ್ಲ ಲಾಕ್ಸ್ ನೋಡಿ ಸಪೋರ್ಟ್ ಮಾಡಿ, ಹೇಗೆ ಬರ್ತಿದೆ ಅಂತ ಹೇಳಿ. ಸೊ ಟೇಕ್ ಕೇರ್, ಬಾಯ್.